ನಮಸ್ಕಾರ, ನಾನು ಮಲ್ಲಿಕಾರ್ಜುನ್ ತಳವಾಯಿ. ನೀವು ನೋಡ್ತಿದ್ದೀರಾ ನ್ಯೂಸ್ ಆಫ್ ವಿಜಯಪುರ. ವಿ ನ್ಯೂಸ್ಗೆ ಸ್ವಾಗತ. ನ್ಯೂಸ್ ಆಫ್ ವಿಜಯಪುರ, ನಮ್ಮ ವಿಜಯಪುರ, ನಮ್ಮ ಹೆಮ್ಮೆ. ವಿ ನ್ಯೂಸ್. ವಿಜಯಪುರದ ಎಂಆರ್ಎ ಪಿಯು ಕಾಲೇಜ್ ಸಹಯೋಗದಲ್ಲಿ ನೊಬೆಲ್ ಸೈನ್ಸ್ ಅಕಾಡೆಮಿಯ ಮತ್ತೊಂದು ಸಾಧನೆ. ವಿಜ್ಞಾನ ವಿಭಾಗದ ಪಿಯುಸಿ ಪರೀಕ್ಷೆಯಲ್ಲಿ ನೊಬೆಲ್ ಸೈನ್ಸ್ ಅಕಾಡೆಮಿಯ ವಿದ್ಯಾರ್ಥಿನಿ ಜಿಲ್ಲೆಗೆ ಪ್ರಥಮ ಸ್ಥಾನ. ಡಾಕ್ಟರ್ ಸಂಜೀವ್ ಹೂಗಾರ್ ವೃತ್ತಿಯಲ್ಲಿ ಡಾಕ್ಟರ್ ಆದರೂ ಕೂಡ ಶಿಕ್ಷಣ ಕ್ಷೇತ್ರದಲ್ಲಿ ಇವರ ಸಾಧನೆ ಅಪಾರ. ಸಾಮಾನ್ಯರು ಕೂಡ ಅಸಾಮಾನ್ಯ ಸಾಧನೆ ಮಾಡಬಹುದು ಎಂದು ತೋರಿಸಿದ ಕುಮಾರಿ ಐಶ್ವರ್ಯ ಚೌಹಾಣ್. ವಿಜಯಪುರ ಜಿಲ್ಲೆಗೆ ಪ್ರಥಮ ಸ್ಥಾನ ಕುಮಾರಿ ಐಶ್ವರ್ಯ ಚೌಹಾಣ್. ಮೇಡಮ್, ಇಡೀ ರಾಜ್ಯಕ್ಕೆ ನೀವು 7ನೇ ಸ್ಥಾನ, ನಮ್ಮ ವಿಜಯಪುರ ಜಿಲ್ಲೆಗೆ ಪ್ರಥಮ ಸ್ಥಾನ, ನಿಮ್ಮ ಕಾಲೇಜಿಗೆ ಪ್ರಥಮ ಸ್ಥಾನ. ತುಂಬಾ ಖುಷಿಯಾಗಿದೆ ಸರ್. ನಂಗೆ ಇವತ್ತು ಈ ಪ್ರೌಡ್ ಮೂಮೆಂಟ್ ಸಿಕ್ಕಿದೆ ಅಂತ ಹೇಳಿ. ಈ ಪ್ರೌಡ್ ಮೂಮೆಂಟ್ಗೆ ಕಾರಣ ನಮ್ಮ ಟೀಚರ್ಸ್ ಆ್ಯಂಡ್ ಮೈ ಪೇರೆಂಟ್ಸ್. ಇದು ನಾನೆಷ್ಟೋ ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ. ಇದಕ್ಕೆ ನನ್ನ ಪೇರೆಂಟ್ಸ್ ನನಗೆ ಇಷ್ಟು ಒಳ್ಳೆ ಕಾಲೇಜ್ ಹಚ್ಚಲಿಲ್ಲ ಅಂದರೆ ಇದೇನೂ ಆಗ್ತಿದ್ದಿಲ್ಲ. ಮತ್ತು ನಾನು ಎಲ್ಲೋ ಇದ್ದಿದ್ದೆ, ಅಲ್ಲಿಂದ ತಂದು ನನ್ನ ಫ್ರೀಯಾಗಿ ಓದಿಸಿ, ನೀನು ಮಾಡ್ತಿ, ನಿನ್ನಲ್ಲಿ ಆ ಧೈರ್ಯ ಅದ, ನಿನ್ನಲ್ಲಿ ಆ ಅಬಿಲಿಟಿ ಅದ ಅಂಥೇಳಿ ನನಗೆಲ್ಲ ಮೋಟಿವೇಟ್ ಮಾಡಿ ನಮ್ಮ ಟೀಚರ್ಸ್ ಎಲ್ಲ ನನಗೆ ಇಲ್ಲಿಗೆ ತಂದು ನಿಂದಿರಿಸಿದ್ದಾರೆ. ಇಲ್ಲಿಗೆ ನಾನಾಗೆ ಬಂದು ನಿಂತಿಲ್ಲ, ನಮ್ಮ ಸರ್, ನಮ್ಮ ಲೆಕ್ಚರರ್ಸ್, ನಮ್ಮ ಸಂಜು ಸರ್. ಕರ್ನಾಟಕ ರಾಜ್ಯಕ್ಕೆ 7ನೇ ಸ್ಥಾನ, ಜಿಲ್ಲೆ ಮತ್ತು ಕಾಲೇಜಿಗೆ ಪ್ರಥಮ ಸ್ಥಾನ. ಸೊ ನಿಮ್ಮ ಕ್ಲಾಸಸ್ ಅವರ್ಸ್ ಹೆಂಗಿದ್ದು, ಕ್ಲಾಸ್ನ ಟೀಚಿಂಗ್ ಯಾವ ರೀತಿ ಇತ್ತು, ಟೀಚರ್ ಫ್ಯಾಕಲ್ಟಿ ಯಾವ ರೀತಿ ಇತ್ತು, ಅದ್ರ ಬಗ್ಗೆ ಒಂದು ಸ್ವಲ್ಪ. ಸರಿ ಸರ್. ನಮ್ಮ ಕ್ಲಾಸ್ ಅವರ್ಸ್ ಮಾರ್ನಿಂಗ್ 8:30 ಅಂತ ಸ್ಟಾರ್ಟ್ ಆಗಿ ಈವ್ನಿಂಗ್ 6:30ವರೆಗೂ ಆಗ್ತಿದ್ರಿ ಸರ್. ಆಮೇಲೆ 6:30 ಅಂತ 8:30ವರೆಗೂ, ಆಮೇಲೆ ಲಾಸ್ಟಿಗೆ 9:30ವರೆಗೂ ತನಕ ಸ್ಟಡಿ ಅವರ್ಸ್ ಇರ್ತಿದ್ವು ರೀ. ಮತ್ತು ಮಾರ್ನಿಂಗಲ್ಲಿ ಹಾಸ್ಟೆಲಲ್ಲಿ ಕೂಡ 5 o'clock ಎಬ್ಸಿ ಫ್ರೆಶ್ ಅಪ್ ಆಗಿ ಅಲ್ಲಿನೂ ಸ್ಟಡಿ ಅವರ್ಸ್. ಮತ್ತು ಒಂದು ದಿನಾನು ಮಿಸ್ ಆಗಲಾರ್ದೆ 8:30 ಕ್ಲಾಸ್ ಸ್ಟಾರ್ಟ್ ಆಗಿ ಡೈಲಿ 6 ಗಂಟೆ 6:30 ತನಕ ಕ್ಲಾಸ್ ನಡೆಸ್ತಿತ್ತು ರೀ ನಮ್ಮದು. ಆಲ್ಮೋಸ್ಟ್ ಈವನ್ ಸಂಡೇನೂ ಕೂಡ ಕ್ಲಾಸಸ್ ನಡೆಸಿದ್ದಾರೆ. ಮತ್ತೆ ವೀಕ್ಲಿ ರೆಗ್ಯುಲರ್ ಟೆಸ್ಟ್ಸ್, ಮಂತ್ಲಿ ಟೆಸ್ಟ್ಸ್, ಇದರಿಂದನೇ ನಾವು ಪರ್ಫೆಕ್ಟ್ ಆಗಿದ್ದೇವೆ ಅಂತ. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಸಾಧನೆಯ ಹಾದಿ ಇಲ್ಲಿ ಸುಲಭ. ಶಿವಾನಿ ಮಠಪತಿ, ವಿಜಯಪುರದ ನೊಬೆಲ್ ಸೈನ್ಸ್ ಅಕಾಡೆಮಿಯ 2ನೇ ರ್ಯಾಂಕ್ನ ವಿದ್ಯಾರ್ಥಿ. ಸೊ ಅವ್ರ ಬಗ್ಗೆ ಒಂಚೂರು ಮಾತಾಡೋಣ. ಮೇಡಮ್, ನೊಬೆಲ್ ಸೈನ್ಸ್ ಅಕಾಡೆಮಿ, ಸೊ ನೀವು ಫಸ್ಟ್ ಬಂದಾಗ ನಿಮ್ಮ ತಲೆಯೊಳಗೆ ಬಂದಿದ್ದೇನ್ರಿ? ಬಂದಾಗ ಸೈನ್ಸ್ ಮಾಡಿದ್ರಿ, ಸೊ ಟೀಚರ್ ಫ್ಯಾಕಲ್ಟಿ ನೋಡಿದ್ರಿ, ಸೊ ಆ ಥರ ನೋಡಿದಾಗ ನಿಮ್ಮ ಮೈಂಡಲ್ಲಿ ಫಸ್ಟಿಗೆ ಬಂದಿದ್ದೇನ್ರಿ? ನಾವು ನೊಬೆಲ್ ಸೈನ್ಸ್ ಅಕಾಡೆಮಿಗೆ ಬಂದಾಗ ನನಗೆ ಅನ್ನಿಸ್ತು ಫಸ್ಟ್ ಈ ವೆಕೇಶನ್ಗೆ ಅಂತ ಬಂದಿದ್ದಾನೆ ಇಲ್ಲಿ. ಅವಾಗ ಸಂಜು ಸರ್ ಎಲ್ಲ ಇರೋದು ನೋಡಿ ನಮಗೆ ಇಲ್ಲೇ ಹಚ್ಚಬೇಕು ಅಂತ ಹೇಳಿ ಕಾನ್ಫಿಡೆಂಟ್ ಬಂತು. ನಾವು ಇಲ್ಲಿ ಬಂದ್ರೆ ಒಂದು ರ್ಯಾಂಕ್ ತೆಗಿತೀವಿ ಅಂತ ಹೇಳಿ ಅನ್ನೋ ಕಾನ್ಫಿಡೆಂಟಿಂದ ನಾವು ಇಲ್ಲಿ ಹಚ್ಚಿದ್ವಿ. ಅಧ್ಯಯನದಲ್ಲಿ ಉತ್ತಮ ಗುಣಮಟ್ಟ ನೀಡುವಲ್ಲಿ ಹಗಲಿರುಳು ಶ್ರಮಿಸುತ್ತಿರುವ ಜೀವ ಡಾಕ್ಟರ್ ಸಂಜೀವ್ ಹೂಗಾರ್. ಶಾಂತಾ ಭೈರಪ್ಪಗೋಳ. ಮೇಡಮ್, ನೀವು ಈಗ ಕಾಲೇಜಿಗೆ 3rd ರ್ಯಾಂಕ್, ಸೊ ಇದ್ರ ಬಗ್ಗೆ ನಿಮ್ಮ ಅನುಭವ ಏನು? ಫಸ್ಟಿಗೆ ಹೇಳ್ಬೇಕಂದ್ರೆ ನನ್ನ ಹೆಸರು ಶಾಂತಾ ರಮೇಶ್ ಭೈರಪ್ಪಗೋಳ. ನಮ್ಮ ಕಾಲೇಜ್ ಬಗ್ಗೆ ಹೇಳಬೇಕಪ್ಪ ಅಂತಂದ್ರೆ ನಮಗೆ ಪ್ರತಿದಿನಾನು, ಪ್ರತಿ ಕ್ಷಣನೂ ಪ್ರತಿಯೊಬ್ಬರು ಸರನ್ನು ನಮಗೆ ಕೇರ್ ಮಾಡ್ಯಾರ. ಅಷ್ಟೇ ಅಲ್ದ, ನಮ್ಗೆ ಬೆಳಗ್ಗೆ 9 ಗಂಟೆಗೆ 8:30 ಕ್ಲಾಸ್ ಸ್ಟಾರ್ಟ್ ಮಾಡಿದ್ರಂದ್ರೆ 6:30, 5:30 ತನಕ ಕ್ಲಾಸ್ ನಡೀತಿದ್ದು. ಅಷ್ಟೇ ಅಲ್ದ, ಹಾಸ್ಟೆಲ್ದವ್ರಿಗೆ ಮತ್ತು ಸ್ಪೆಷಲಾಗಿ ಸ್ಟಡಿ ಅವರ್ಸ್ ಅಂತ ಮಾಡ್ತಿದ್ದೀರಿ. ಅದಾದ್ಮ್ಯಾಗ 6:30 ಸ್ಟಡಿ ಕೂತವರು ವಾಪಸ್ 8:30 ಗಂಟೆಗೆ ಬಿಡ್ತಿದ್ರಿ. ಅಲ್ಲಿ 2-3 ಸಲ ಪ್ರತಿಯೊಬ್ಬರು ಸ್ಟಡಿ ಅವರ್ನಾಗ ಎಲ್ಲ ಸಬ್ಜೆಕ್ಟ್ಸ್ ಅವರು ನಮ್ಗೆ ಯಾರು ಟೀಚ್ ಮಾಡ್ಯಾರೋ ಅವರೇ ಇರ್ತಿದ್ರು. ಅಷ್ಟೇ ಅಲ್ಲದೆ ನಮ್ಗೆ ಯಾವುದೇ ಡೌಟ್ ಇದ್ರೂ ಅವರು ಕ್ಲಿಯರ್ ಮಾಡ್ತಿದ್ರು. ಹಾಗಾಗಿ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕ್ಲಾಸ್ ಒಳಗೆ ಏನೇ ಡೌಟ್ ಇದ್ರು ಅಂದ್ರೆ ಯಾರೋ ಪ್ರತಿಯೊಬ್ಬರಿಗೂ ಹೆಸಿಟೇಟ್ ಆದ್ರೂ ಅವ್ರು ಸ್ಟಡಿ ಅವರ್ ಒಳಗೆ ತಮ್ಮ ಡೌಟನ್ನು ಕ್ಲಿಯರ್ ಮಾಡ್ಕೊಳ್ಳುವಂಥ ಅವಕಾಶ ನಮ್ಮಲ್ಲಿತ್ತು.